ಕ್ಷೇತ್ರದ ಅಪೂರ್ವ ವಿಧಿವಿಧಾನಗಳ ಬಗ್ಗೆ, ಧಾರ್ಮಿಕ ಆಚರಣೆಗಳ ಬಗ್ಗೆ, ಪೂಜಾ ಕೈಂಕರ್ಯಗಳ ಬಗ್ಗೆ, ವಿಶೇಷ ಸೇವೆಗಳ ಬಗ್ಗೆ ಪುರೋಹಿತರಾದಂತಹ ಶ್ರೀ ಸಂದೀಪ್ ಪುರೋಹಿತರು ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಪದ್ಮಾಸನ ಸ್ಥಿತೇ ದೇವಿ ಶ್ರೀಕಾಪುಕಾಮೇಶ್ವರಿ ಭಕ್ತಾನಾಮಭಯಂಕರಿ ವಿಮಲದಿ ಸುಜ್ಞಾನ ಸಂಪತ್ಕರಿ ಶೂಲಂ ಖಡ್ಗಂ ಕಲಶಾವಯಂ ಚ ವಿಮಲೇ ಧೃತ್ವಾ ಚಿರ್ವಿಕ್ಕರೈಃ ಯಾ ಸತ್ಯಾ ಚ ಶಿವಾ ಚ ಸುಂದರೀ ಚ ಭುವನೇ ಸಾ ಶ್ರೀಕಾಳಿಕಾಂಬಾವತು. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಅವಳು ರಾಜರಾಜೇಶ್ವರಿಯಾಗಿ ಮೆರಿತಾ ಇದ್ದಾಳೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ಆ ಮಹಾತಾಯಿ ಪದ್ಮಾಸನ ಸ್ಥಿತೆಯಾಗಿದ್ದಾಳೆ. ಹಾಗೆ ಅವಳ ಖಡ್ಗ ಮತ್ತೆ ಶೂಲವನ್ನು ಹಿಡಿದು ಎಲ್ಲ ಭಕ್ತಾದಿಗಳನ್ನು ಕೂಡ ಸುಜ್ಞಾನದಿಂದ ಸಲಹಿ, ಯಾರು ಅವಿದ್ಯಾವಂತರಿದ್ದಾರೋ ಅಂಥವರಿಗೆ ವಿದ್ಯೆಯನ್ನೇ ನೀಡ್ತಾ ಎಲ್ಲರಲ್ಲೂ ಕೂಡ ಐಕ್ಯತೆಯನ್ನು ತುಂಬಿ ಇಡೀ ಈ ಒಂದು ನಗರ ಎಲ್ಲ ಸಮಾಜಕ್ಕೂ ಕೂಡ ವಿಶೇಷವಾದಂತಹ ಫಲಾಫಲವನ್ನೇ ಅವಳು ನೀಡ್ತಾ ಇದ್ದಾಳೆ. ಯಾಕಂತ ಹೇಳಿದ್ರೆ ಈ ಒಂದು ಕ್ಷೇತ್ರಕ್ಕೆ ಎಲ್ಲ ಪರವೂರಿಂದ ಕೂಡ ಭಕ್ತಾದಿಗಳು ಬಂದು ವಿಶೇಷವಾದಂಥ ಆ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರಿಗಿರುವಂತಹ ಸಂಕಟಾದಿಗಳನ್ನು, ವಿವಾಹಾದಿ ಪ್ರತಿಬಂಧಕಾದಿ ದೋಷ ಅಥವಾ ಇನ್ಯಾವುದರ ಸಂತಾನ ಫಲಪ್ರಾಪ್ತಿ ಎಲ್ಲ ಯಾವುದೇ ಒಂದು ಇಚ್ಛೆಗಳನ್ನಿಟ್ಟುಕೊಂಡು ಈ ಕ್ಷೇತ್ರದಲ್ಲಿ ಆ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಅವರಿಗೆ ಸಕಾಲದಲ್ಲಿಯೇ ವಿಶೇಷವಾದಂಥ ಫಲವನ್ನು ಅವಳು ಅನುಗ್ರಹಿಸ್ತಾ ಇದ್ದಾಳೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಎಲ್ಲ ಪರವೂರಿಂದನೂ ಕೂಡ ಭಕ್ತಾದಿಗಳು ಬಂದು ಇಲ್ಲಿ ವಿಶೇಷವಾದಂಥ ಅವಳ ಸೇವೆಯನ್ನೇ ನಡೆಸ್ತಾ ಇದ್ದಾರೆ. ಇಲ್ಲಿ ಪ್ರಾತಃ ಕಾಲದಲ್ಲಿ ಮಹಾತಾಯಿಗೆ ಅಭಿಷೇಕಾದಿ ಪೂಜೆಗಳಿರ್ತದೆ. ಹಾಗೆ ಅಭಿಷೇಕ ಪೂಜೆ ಆದ ನಂತರದಲ್ಲಿ 7 ಕಾಲಿನ ಸಮಯದಲ್ಲಿ ಬೆಳಗ್ಗೆ ಅಲಂಕಾರದ ಪೂಜೆ ಆಗ್ತದೆ. ಹಾಗೆ ತದನಂತರದಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಅವಳಿಗೆ ಮಹಾ ನೈವೇದ್ಯಾದಿ ಮಹಾಪೂಜಾ, ರಾತ್ರಿ ಕಾಲದಲ್ಲಿ ಅವಳಿಗೆ ಬೇಕಾಗುವಂತಹ ಕಲ್ಪೋಕ್ತ ಷೋಡಶೋಪಚಾರಾದಿ ಪೂಜಾದಿಗಳು, ಹಾಗೆ ವಿಶೇಷವಾಗಿ ಮಹಾಪೂಜಾದಿಗಳು ದಿನನಿತ್ಯದಲ್ಲಿ ನಡೀತಾ ಇರುವಂಥದ್ದು. ಈ ಒಂದು ಕ್ಷೇತ್ರದಲ್ಲಿ ವರ್ಷಂ ಪ್ರತಿ ಮಹೋತ್ಸವಾದಿಗಳು, ವೈಶಾಖ ಬಹುಳ, ಷಷ್ಠಿ ತಿಥಿಯಲ್ಲಿ ದೇವಿಗೆ ಪ್ರಾತಃ ಕಾಲದಲ್ಲಿ ವಿಶೇಷವಾಗಿ ಕಲಾಹೋಮಾದಿಗಳು, ಹಾಗೆ ನವಕ ಪ್ರದಾನಾದಿಗಳು ಆಗಿ 108 ಶ್ರೀಯಾಳಾಭಿಷೇಕ, ತದನಂತರದಲ್ಲಿ ಅಲಂಕಾರ, ಮಧ್ಯಾಹ್ನ ಮಹಾಪೂಜೆ ನಡೆಯುವುದು. ಈ ಕ್ಷೇತ್ರದಲ್ಲಿ ಕನ್ಯಾ ಸಂಕ್ರಮಣದಂದು ವಿಶ್ವಕರ್ಮ ಪೂಜೆಯು ವಿಶೇಷವಾಗಿ ಎಲ್ಲ ಭಕ್ತಾದಿಗಳ ಸಮೂಹದಲ್ಲಿ ಆ ವಿಶ್ವಕರ್ಮ ಪೂಜೆ ನೆರವೇರುತ್ತದೆ. ಹಾಗೆ ಎಲ್ಲರ ಇಚ್ಛೆಗಳು ಕೂಡ ಇಲ್ಲಿ ಬಂದು ಏನು ಪ್ರಾರ್ಥನೆಯನ್ನು ನಡೆಸ್ತಾರೆ ಆ ಪ್ರಾರ್ಥನೆಗಳೆಲ್ಲವೂ ಕೂಡ ಎಲ್ಲ ಭಕ್ತಾದಿಗಳಿಗೂ ಕೂಡ ಕ್ಷಿಪ್ರಗತಿಯಲ್ಲೇ ಅವರಿಗೆ ಸಿದ್ಧಿ ಆಗಲಿ ಅಂತ ಹೇಳಿ ಮಹಾತಾಯಿಯ ಸನ್ನಿಧಾನದಲ್ಲಿ ನಾವು ಶ್ರದ್ಧಾಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ನಾವು ಒಳಗಡೆಗೆ ಬರ್ತಾ ಇದ್ದೇವೆ. ಒಳಗಡೆ ದೇವಸ್ಥಾನವನ್ನು ಆಗಮಶಾಸ್ತ್ರಕ್ಕೆ ಅನುಗುಣವಾಗಿ ಸಂಪೂರ್ಣವಾಗಿ ಶಿಲಾಮಯ ಗರ್ಭಗುಡಿ, ಸುತ್ತುಪೌಳಿ ಮತ್ತು ಹಿತ್ತಾಳೆ ಮಡಾಯಿಸಿದ ದೈವದ ಗುಡಿಯ ಸಹಿತ ಇಲ್ಲಿ ನವೀಕರಣ ಜೀರ್ಣೋದ್ಧಾರ ಮಾಡಿ 1999ರಲ್ಲಿ ಜಗನ್ಮಾತೆಗೆ ಸಮರ್ಪಣೆ ಮಾಡಲಾಗಿತ್ತು. ಹಾಗೆ ನಾವಿಲ್ಲಿ ಒಳಗೆ ಬಂದಾಗ ಇಲ್ಲಿ ವಿನಾಯಕನ ದರ್ಶನವನ್ನು ನಾವು ಪಡೆಯುತ್ತಿದ್ದೇವೆ. ಆ ವಿನಾಯಕನಿಗೆ ಪ್ರಥಮ ವಂದನೆಯನ್ನು ನಾವು ಅರ್ಪಿಸಿ ಅಲ್ಲಿಯೇ ಆ ಕಲಶ ಸ್ವರೂಪದ ರಚನೆಯನ್ನು ಕೂಡ ನಾವು ನೋಡುತ್ತಿದ್ದೇವೆ. ಈ ಹಿಂದೆ ಗರ್ಭಗುಡಿ ಪೂರ್ತಿ ನೆಲಸಮವಾದರೂ ಶಿಖರ ಭೂಸ್ಪರ್ಶವಾಗದೆ ಮರದ ಕೊಂಬೆಯಲ್ಲಿ ನಿಂತಿರುವಂತಹ ಒಂದು ಪ್ರತೀತಿ ಇದೆ. ಅದರ ಸಾಂಕೇತಿಕವಾಗಿ ನಾವಿಲ್ಲಿ ಕಲಶವನ್ನು ಕೂಡ ನೋಡುತ್ತೇವೆ. ಅಲ್ಲಿಯ ಪಕ್ಕದಲ್ಲಿ ನಾವೀಗ ಬಂದಿದ್ದೇವೆ ಬಹು ಪ್ರಮುಖವಾಗಿ ಶ್ರೀ ಕಾಳಿಕಾಂಬ ದೇವರ ಸನ್ನಿಧಾನಕ್ಕೆ. ಆತ್ಮೀಯರೇ, ಇದು ಈ ದಿನದ ನೋಡಬನ್ನಿ ಕಾರ್ಯಕ್ರಮ. ಕಾಪುವಿನ ಪೇಟೆಯ ಸಮೀಪದಲ್ಲಿಯೇ ಇರುವ ಶ್ರೀ ಕಾಳಿಕಾಂಬಾ ದೇವಸ್ಥಾನದಿಂದ ಈ ಕಾರ್ಯಕ್ರಮ ತಮಗಾಗಿ ಅರ್ಪಣೆಯಾಗಿದೆ. ವಿಶ್ವಕರ್ಮ ಬ್ರಾಹ್ಮಣ ಸಮಾಜದವರ ಪರಮ ಆರಾಧ್ಯ ಕೇಂದ್ರವಾಗಿ, ಸರ್ವ ಭಕ್ತ ಬಾಂಧವರ ಶ್ರದ್ಧಾಭಕ್ತಿಯ ಕೇಂದ್ರವಾಗಿ ಪ್ರಸಿದ್ಧವಾಗಿರುವ ಕಾಳಿಕಾಂಬೆಯ ಸನ್ನಿಧಿಯಿಂದ ಕಾರ್ಯಕ್ರಮವನ್ನು ಪೂರ್ಣಗೊಳಿಸುತ್ತಿದ್ದೇವೆ.
ಶ್ರೀ ಕಾಳಿಕಾಂಬೆ ಕಾಪು ಪುರವಾಸಿನಿ, ಭಕ್ತ ಜನರ ನಿಜ ಅರ್ಥದ ಶಕ್ತಿಯ ಸಂವರ್ತಿನಿ, ಜಗಜ್ಜನನಿ ತಾಯೇ ಕಾಪಾಡು ನಿನ್ನ ಭಕ್ತರನ್ನು. ಶ್ರೀ ಕಾಳಿಕಾಂಬ ಕಾಪುವಿನ ಸನ್ನಿಧಿಯಿಂದ